ಆ್ಯಂಡ್ ದಯವಿಟ್ಟು ಒಂದು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ನೀವು ಸುಮಾರು ಜನ, ನೀವೇ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಬ್ರದರ್ಸ್ ಆಗಿರ್ಬೋದು, ನೀವು ತುಂಬ ದುಂದು ವೆಚ್ಚ ಮಾಡ್ತಿರ್ತೀರ, ನಿಮಗೆ ಗೊತ್ತಿರೋದಿಲ್ಲ. ಯಾವುದೋ ಒಂದಕ್ಕೆ ನೀವು ದುಂದು ವೆಚ್ಚ ಮಾಡ್ತಿರ್ತೀರ, ಬಟ್ ಅದೇ ದುಡ್ಡಲ್ಲಿ ದಿಸ್ ಈಸ್ ದ ಬೇಸಿಕ್ ನೀಡ್ಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈ ಪ್ಯಾಂಡಮಿಕ್ಕಲ್ಲಿ ಬೇಕೇ ಬೇಕಾಗಿರುವಂತಹ 2 ವೆರಿ ಎಸೆನ್ಷಿಯಲ್ ಥಿಂಗ್ಸ್ ಆರ್, ಒಂದು ಥರ್ಮಾಮೀಟರ್ ಆ್ಯಂಡ್ ಅನದರ್ ಒನ್ ಇಸ್ ಆಕ್ಸಿಮೀಟರ್, ಪಲ್ಸ್ ಆಕ್ಸಿಮೀಟರ್. ಸೊ ಇವೆರಡು ಮನೆಯಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್. ಸುಮಾರು ಜನ ನನಗೆ ಕೋವಿಡ್ ಬಂದಿದೆ ಅಂತ ಗೊತ್ತಾದ ಮೇಲೆ ಹೇಗೆ ಇದು ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಸುಮಾರು ಜನ ಕೇಳಿದ್ರಿ ನನಗೆ. ನಾನು ಹೇಳೋದು ನಿಮಗೆ ಇವಾಗಿನ ಪರಿಸ್ಥಿತಿನಲ್ಲಿ ಸುಮಾರು ಜನ, ಪಾಪ ಡಾಕ್ಟರ್ಸ್ ಆಲ್ಸೋ ದೇ ಆರ್ ಮೇಕಿಂಗ್ ವಿಡಿಯೋಸ್ ಆ್ಯಂಡ್ ಪುಟಿಂಗ್ ಆನ್ಲೈನ್ ಸೋಷಿಯಲ್ ಮೀಡಿಯಾನಲ್ಲಿ. ಬಟ್ ಸುಮಾರು ಜನಕ್ಕೆ RT-PCR ಅಲ್ಲಿ ನೆಗೆಟಿವ್ ತೋರಿಸಿದ್ರು, ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗ್ತಾ ಇದೆ, ದೇರ್ ಆಕ್ಸಿಜನ್ ಲೆವೆಲ್ ಇಸ್ ಕಮಿಂಗ್ ಡೌನ್. ಸೊ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಸುಮಾರು ಅವೇರ್ನೆಸ್ ವಿಡಿಯೋಸ್ ಬರ್ತಾನೆ ಇದೆ. ಬಟ್ ಸ್ಟಿಲ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಯು ಹ್ಯಾವ್ ಟು ಕೀಪ್ ಮಾನಿಟರಿಂಗ್ ಯುವರ್ ಟೆಂಪರೇಚರ್ ನೀವು ಚೆಕ್ ಮಾಡ್ತಿರ್ಬೇಕು. 98.5 ಮೇಲ್ಗಡೆ ಇದ್ದರೆ ದಟ್ ಈಸ್ ರನ್ನಿಂಗ್ ಟೆಂಪರೇಚರ್ ಅಂತ ಅರ್ಥ. ಆ್ಯಂಡ್ ಇಫ್ ಇಟ್ ಇಸ್ ನಾಟ್ ಕಮಿಂಗ್ ಡೌನ್ ಎಟ್ ಆಲ್, 98.7, 98.9 ಇಸ್ ಆಲ್ಸೋ ಓಕೆ. ಬಟ್ ಅಂದರೆ ಓಕೆ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ದಟ್ ಈಸ್ ಓಕೆ. ಇಟ್ ಈಸ್ ನಾಟ್ too harsh on your body, but the moment it starts reaching 100, 101, 102, 99, that is dangerous. adu consistent agidre, then you have to get yourself tested. One thing, ಥರ್ಮಾಮೀಟರ್ ಅದಕ್ಕೆ ಬೇಕಾಗತ್ತೆ ನಿಮಗೆ. ನಿಮ್ಮ ಬಾಡಿನಲ್ಲಿ ಓಕೆ ಸ್ವಲ್ಪ ತಣ್ಣಗಿದೆ, ಸ್ವಲ್ಪ ಬಿಸಿ ಇದೆ ಅಂತ ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಅನದರ್ ಥಿಂಗ್ ಇಸ್ ಪಲ್ಸ್ ಆಕ್ಸಿಮೀಟರ್. ಸೊ ಈ ಮಷೀನು, ಈ ಚಿಕ್ಕ ಮಷೀನು, ಇಟ್ ಕೆನ್ ಡೂ ಮಿರಾಕಲ್ಸ್, ಐ ಆಮ್ ಟೆಲಿಂಗ್ ಯು. ಬಿಕಾಸ್ ಇದರಲ್ಲಿ ನಿಮಗೆ ನಿಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ಏನಿದೆ ಅಂತ ತೋರಿಸುತ್ತೆ. ಇಟ್ಸ್ ಜಸ್ಟ್ ದಟ್ ಯು ಹ್ಯಾವ್ ಟು ಪುಟ್ ಯುವರ್ ಫಿಂಗರ್ ಹಿಯರ್ ಆ್ಯಂಡ್ ಇಲ್ಲಿ ತೋರಿಸುತ್ತೆ ನಿಮಗೆ ಎಷ್ಟು ಇದೆ ನಿಮ್ಮ ಆಕ್ಸಿಜನ್ ಲೆವೆಲ್ ಅಂತ ಹೇಳಿ. ಇದರಲ್ಲಿ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಡಿಫ್ರೆಂಟ್ ನಂಬರ್ಸ್ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಅರೌಂಡ್ 95+. ಇಫ್ ಇಟ್ ಇಸ್ 95+, ದೆನ್ ಯುವರ್ ಆಕ್ಸಿಜನ್ ಲೆವೆಲ್ ಇಸ್ ಫೈನ್, ಅದು ಮೇಂಟೈನ್ ಆಗ್ತಿದೆ ಅಂತ ಅರ್ಥ. ಇಫ್ ಇಟ್ ಗೋಸ್ ಡೌನ್ 95, 80 ಆಗ್ತಿದೆ, 90 ಆಗ್ತಾ ಇದೆ ಅಂತಂದರೆ ಇಟ್ ಮೀನ್ಸ್ ದಟ್ ಯುವರ್ ಆಕ್ಸಿಜನ್ ಲೆವೆಲ್ ಇಸ್ ಕಮಿಂಗ್ ಡೌನ್. ಆಯಿತಾ? ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಲೆವೆಲ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಡನ್ ಆಗಿ ನಿಮಗೆ ಚೋಕ್ ಆಗಿ, ಕಂಜೆಷನ್ ಆಗಿ, ಯು ಮೈಟ್ ಲೂಸ್ ಯೋರ್ ಲೈಫ್ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಒಂಥರ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಈ 2 ಮಷೀನ್ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ದೀಸ್ 2 meters ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಸೆನ್ಷಿಯಲ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ದಯವಿಟ್ಟು ಇಟ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಕೀಪ್ ಮಾನಿಟರಿಂಗ್ ಯುವರ್ ಸೆಲ್ಫ್. ಆಮೇಲೆ ಕೀಪ್ ಮಾನಿಟರಿಂಗ್ ಯುವರ್ ಎಲ್ಡರ್ಸ್. ಮನೆಯಲ್ಲಿರೋಂಥ ಎಲ್ಡರ್ಸ್ನ ಮಾನಿಟರ್ ಮಾಡ್ತಾರೆ. ಬಿಕಾಸ್ ಕೋವಿಡ್ ಬರ್ತಿರೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಆಗ್ತಿಲ್ಲ. ಅದು ಲಂಗ್ನಲ್ಲಿ ಕೂತ್ಕೊಂಡು ಲಂಗ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋ ತನಕ ಸುಮಾರು ಜನಕ್ಕೆ ಅದು RT-PCR ಅಲ್ಲಿ ತೋರಿಸ್ತಾನೇ ಇಲ್ಲ. ಸೊ ದಯವಿಟ್ಟು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಸ್ಟೇ ಸೇಫ್. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ಲೆಟ್ಸ್ ಆಲ್ ಪ್ರೇ ಫಾರ್ ಆರ್ ಎಲ್ಡರ್ಸ್, ಆರ್ ಪೀಪಲ್ ಆ್ಯಂಡ್ ಕೋವಿಡ್ ವಾರಿಯರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಆ್ಯಂಡ್ ಹೆಲ್ತ್ ವರ್ಕರ್ಸ್. ದೇ ಆರ್ ಪುಟಿಂಗ್ ದೇರ್ ಲೈಫ್ಸ್ ಎಟ್ ರಿಸ್ಕ್ ಆ್ಯಂಡ್ ಹೆಲ್ಪಿಂಗ್ ಅಸ್. ಸೊ ದಯವಿಟ್ಟು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ಮನೆಯಲ್ಲಿರಿ, ಅನವಶ್ಯಕವಾಗಿ ಹೊರಗಡೆ ಬರಬೇಡಿ. ಕೋವಿಡ್ ಇಸ್ ನಾಟ್ ಈಸಿ, ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗಾಗಿ, ನನ್ನ ಫ್ಯಾಮ್ಲಿಗಾಗಿ ಪ್ರೇ ಮಾಡಿದವರಿಗೆ, ಇನ್ನೂ ಎಷ್ಟೋ ಜನ ಫ್ಯಾಮ್ಲಿಗಾಗಿ ನೀವೆಲ್ಲ ಪ್ರೇ ಮಾಡ್ತಾ ಇದ್ದೀರಾ. ಪ್ಲೀಸ್ ಕೀಪ್ ಪ್ರೇಯಿಂಗ್. ದಟ್ ಈಸ್ ದ ಓನ್ಲಿ ಪಾಸಿಟಿವ್ ಥಿಂಗ್ ದಟ್ ವಿ ಕ್ಯಾನ್ keep going through now. So please, thank you so much. ದಯವಿಟ್ಟು keep yourselves in a positive mood and take care of yourselves and stay safe. Wear masks. Thank you so much.